ವೃಷಭ ರಾಶಿಯವರೇ, ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡುತ್ತಿದ್ದೇನೆ, ಯಾರಿಗೂ ಕೆಡುಕು ಬಯಸಿಲ್ಲ. ಆದರೂ ನನ್ನ ಜೀವನದಲ್ಲಿ ಏಕೆ ಇಷ್ಟು ಅಡೆತಡೆಗಳು ಬರುತ್ತಿದೆ ಎಂದು ನೀವು ಅನೇಕ ಬಾರಿ ಯೋಚಿಸಿರಬಹುದು. ನಿಮ್ಮ ಮೌನವನ್ನು ಹಲವರು ದುರ್ಬಲತೆ ಎಂದುಕೊಂಡಿರಬಹುದು. ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದು. ನೀವು ಮನಸಾರೆ ನಂಬಿದವರೇ ಕೆಲವೊಮ್ಮೆ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ತಂದಿರಬಹುದು. ಕೈಗೆ ಬಂದ ಅವಕಾಶಗಳು ಕೊನೆಯ ಕ್ಷಣದಲ್ಲಿ ಜಾರಿ ಹೋಗುವುದು, ಹಣ ಬಂದರೂ ಉಳಿಯದೆ ಹೋಗುವುದು, ಮನಸ್ಸಿಗೆ ನೆಮ್ಮದಿ ಸಿಗದಿರುವುದು, ಇವೆಲ್ಲವೂ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿರಬಹುದು. ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಈ ಭಾವನೆಗಳು ಇನ್ನಷ್ಟು ಗಾಢವಾಗುವ ಸಾಧ್ಯತೆ ಇದೆ. ಆದರೆ ಇದರ ಹಿಂದೆ ಒಂದು ಗಂಭೀರವಾದ ಜ್ಯೋತಿಷ್ಯ ರಹಸ್ಯ ಅಡಗಿದೆ. ನೀವು ನಿಮ್ಮ ರಾಶಿಯ ನಿಜವಾದ ದೈವಿ ಶಕ್ತಿಯನ್ನು ಸಂಪೂರ್ಣವಾಗಿ ಅರಿತುಕೊಂಡಿಲ್ಲ ಎಂಬುದೇ ಅದರ ಮೂಲ ಕಾರಣ. ವೃಷಭ ರಾಶಿಯ ಭೂತತ್ವದ ರಾಶಿ. ಈ ರಾಶಿಯ ಅಧಿಪತಿ ಸುಖ, ಸೌಂದರ್ಯ, ಐಶ್ವರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರ ಗ್ರಹ. ಆದ್ದರಿಂದ ವೃಷಭ ರಾಶಿಯವರು ಸಹಜವಾಗಿಯೇ ಶಾಂತ ಸ್ವಭಾವದವರು, ಕುಟುಂಬ ಪ್ರಿಯರು, ಕಲಾತ್ಮಕ ಮನಸ್ಸಿನವರು ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಬಯಸುವವರು. ನೀವು ಯಾರನ್ನಾದರೂ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತೀರಿ. ಯಾರನ್ನಾದರೂ ನಂಬಿದರೆ ಜೀವ ಪರ್ಯಂತ ನಂಬುತ್ತೀರಿ. ಆದರೆ ಇದೇ ಒಳ್ಳೆಯ ಮನಸ್ಸಿನ ಕಾರಣದಿಂದ ಹಲವರು ನಿಮ್ಮನ್ನು ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಹೊರಗೆ ಎಷ್ಟೇ ಗಟ್ಟಿಯಾಗಿದ್ದರೂ ಒಳಗೆ ತುಂಬ ಮೃದುವಾದ ಮನಸ್ಸು ನಿಮ್ಮದು. ನಿಮ್ಮ ನೋವನ್ನು ಯಾರ ಮುಂದೂ ಹೇಳಿಕೊಳ್ಳದೆ ಮೌನವಾಗಿ ಸಹಿಸಿಕೊಳ್ಳುವ ಗುಣವೇ ನಿಮ್ಮ ದೊಡ್ಡ ಶಕ್ತಿ. ಹಾಗೆಯೇ ಕೆಲವೊಮ್ಮೆ ದೊಡ್ಡ ದೌರ್ಬಲ್ಯವೂ ಆಗುತ್ತದೆ. ಜೂನ್ ತಿಂಗಳು ವೃಷಭ ರಾಶಿಯವರಿಗೆ ಒಂದು ಮಹತ್ವದ ತಿರುವಿನ ಸಮಯವಾಗಲಿದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹಳೆಯ ನೋವುಗಳು ಮತ್ತೆ ಎದ್ದೇಳಬಹುದು. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಾಗಬಹುದು. ಆದರೆ ಇದೇ ಸಮಯದಲ್ಲಿ ದೇವರ ಕೃಪೆ ನಿಮ್ಮ ಕಡೆ ತಿರುಗಲಾರಂಭಿಸುತ್ತದೆ. ವಿಶೇಷವಾಗಿ ನೀವು ನಿಮ್ಮ ರಾಶಿಗೆ ಅನುಕೂಲಕರವಾದ ದೈವಾರಾಧನೆಯನ್ನು ಪ್ರಾರಂಭಿಸಿದರೆ ಜೀವನದಲ್ಲಿ ಅಚ್ಚರಿಯ ಬದಲಾವಣೆಗಳು ಆರಂಭವಾಗುತ್ತದೆ. ವೃಷಭ ರಾಶಿಯವರು ಜೀವನ ಪೂರ್ತಿ ಭಕ್ತಿಯಿಂದ ಆರಾಧಿಸಬೇಕಾದ ಪ್ರಮುಖ ದೈವ ಎಂದರೆ ಮಹಾಲಕ್ಷ್ಮೀ ದೇವಿ ಹಾಗೂ ಪರಮೇಶ್ವರನಾದ ಶಿವ. ಈ ಎರಡೂ ದೈವಿ ಶಕ್ತಿಗಳು ನಿಮ್ಮ ಜೀವನದಲ್ಲಿ ನೆಮ್ಮದಿ, ಸಂಪತ್ತು ಮತ್ತು ಮಾನಸಿಕ ಶಾಂತಿಯನ್ನು ತುಂಬುವ ಸಾಮರ್ಥ್ಯ ಹೊಂದಿದೆ. ಶುಕ್ರ ಗ್ರಹದ ಅನುಗ್ರಹವನ್ನು ಪಡೆಯಲು ವೃಷಭ ರಾಶಿಯವರು ಪ್ರತಿದಿನ ಬೆಳಿಗ್ಗೆ ಮನೆಯನ್ನು ಸ್ವಚ್ಛವಾಗಿಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ವಿಶೇಷವಾಗಿ ಶುಕ್ರವಾರದ ದಿನ ಮಹಾಲಕ್ಷ್ಮೀ ದೇವಿಯ ಪೂಜೆ ಅತ್ಯಂತ ಫಲಕಾರಿಯಾಗುತ್ತದೆ. ಮನೆಯ ಪೂಜಾ ಸ್ಥಳದಲ್ಲಿ ತುಪ್ಪದ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಹಣಕಾಸಿನ ಅಡೆತಡೆಗಳು ನಿಧಾನವಾಗಿ ದೂರವಾಗಲು ಆರಂಭವಾಗುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಂತುಕೊಂಡಿರುವ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತದೆ. ಜೂನ್ ತಿಂಗಳಲ್ಲಿ ವಿಶೇಷವಾಗಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಮತ್ತು ಹಣವನ್ನು ಸಂಗ್ರಹಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ಯಾಕೆಂದರೆ ಈ ಸಮಯದಲ್ಲಿ ಬಂದ ಹಣವನ್ನು ಸರಿಯಾಗಿ ಉಳಿಸಿಕೊಂಡರೆ ಮುಂದಿನ ತಿಂಗಳುಗಳಲ್ಲಿ ದೊಡ್ಡ ಲಾಭವಾಗುವ ಯೋಗ ಕಾಣಿಸುತ್ತದೆ. ಇದರ ಜೊತೆಗೆ ವೃಷಭ ರಾಶಿಯವರು ಶಿವನ ಆರಾಧನೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಯಾಕೆಂದರೆ ನಿಮ್ಮ ಮನಸ್ಸಿನ ಒತ್ತಡವನ್ನು ಕರಗಿಸಿ ಸ್ಥಿರತೆಯನ್ನು ನೀಡುವ ಶಕ್ತಿ ಶಿವ ಧ್ಯಾನದಲ್ಲಿದೆ. ಪ್ರತಿ ಸೋಮವಾರ ದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದರಿಂದ ಮನಸ್ಸಿನ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿದಿನ ಕನಿಷ್ಠ 108 ಬಾರಿ ಜಪಿಸುವುದರಿಂದ ನಿಮ್ಮೊಳಗಿನ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತದೆ. ಜೂನ್ ತಿಂಗಳಲ್ಲಿ ಕೆಲವರಿಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾದ ಪರಿಸ್ಥಿತಿ ಬರಬಹುದು. ವಿಶೇಷವಾಗಿ ನಿದ್ರೆಯ ಕೊರತೆ, ಮಾನಸಿಕ ಒತ್ತಡ ಮತ್ತು ದೇಹದ ಆಯಾಸ ಹೆಚ್ಚಾಗುವ ಸಾಧ್ಯತೆ ಇದೆ. ಶಿವನ ಧ್ಯಾನ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬುದ್ಧಿಯನ್ನು ಕರುಣಿಸುತ್ತದೆ. ವೃಷಭ ರಾಶಿಯವರಲ್ಲಿ ಒಂದು ಅಪರೂಪದ ಗುಣ ಇದೆ. ನೀವು ಜೀವನದಲ್ಲಿ ನಿಧಾನವಾಗಿ ಮುಂದೆ ಸಾಗಬಹುದು. ಆದರೆ ಒಮ್ಮೆ ಯಶಸ್ಸಿನ ಹಾದಿ ಹಿಡಿದರೆ ಯಾರಿಂದಲೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಜೂನ್ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾದರೂ ಶಾಶ್ವತ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಒಳ್ಳೆಯತನವನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ದೇವರ ಮೇಲಿನ ಭಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಿ.
ನೀವು ಅನುಭವಿಸಿರುವ ಕಷ್ಟಗಳಿಗೆ ಫಲ ಸಿಗುವ ಸಮಯ ನಿಧಾನವಾಗಿ ಹತ್ತಿರ ಬರುತ್ತಿದೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಶುಕ್ರವಾರವು ಅತ್ಯಂತ ಪವಿತ್ರವಾದ ಮತ್ತು ದೈವಿಕ ಶಕ್ತಿಯನ್ನು ತುಂಬಿರುವ ದಿನವಾಗಿದೆ. ಯಾಕೆಂದರೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಆದ್ದರಿಂದ ಶುಕ್ರವಾರದಂದು ನೀವು ಸಾಧ್ಯವಾದಷ್ಟು ಸಾತ್ವಿಕ ಜೀವನ ಶೈಲಿಯನ್ನು ಅನುಸರಿಸುವುದು ಅತ್ಯಂತ ಶುಭಕರ. ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು, ದೇವರ ದೀಪ ಹಚ್ಚುವುದು, ಬಿಳಿ ಅಥವಾ ಗುಲಾಬಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಆರಾಧಿಸುವುದು ನಿಮ್ಮ ಜೀವನದಲ್ಲಿ ಧನಾಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಈ ದಿನ ಮಾಂಸಾಹಾರ, ಕೋಪ, ಜಗಳ ಮತ್ತು ನಕಾರಾತ್ಮಕ ಚಿಂತನೆಗಳಿಂದ ದೂರವಿರುವುದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತದೆ. ವೃಷಭ ರಾಶಿಯವರ ಜೀವನದಲ್ಲಿ ಕುಟುಂಬಕ್ಕೆ ಮತ್ತು ಸಂಬಂಧಗಳಿಗೆ ಬಹಳ ದೊಡ್ಡ ಸ್ಥಾನವಿದೆ. ನೀವು ಯಾರನ್ನಾದರೂ ಒಮ್ಮೆ ಮನಸಾರೆ ಒಪ್ಪಿಕೊಂಡರೆ ಅವರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧರಾಗಿರುತ್ತೀರಿ. ಆದರೆ ಇದೇ ಮೃದು ಹೃದಯದ ಕಾರಣದಿಂದ ಹಲವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ನೋವುಂಟು ಮಾಡುತ್ತಾರೆ. ವಿಶೇಷವಾಗಿ ನೀವು ನಿಮ್ಮ ಪ್ರೀತಿಯನ್ನು ಮತ್ತು ಸಹಾಯವನ್ನು ತೋರಿಸಿದಷ್ಟೇ ಗೌರವವನ್ನು ಎದುರು ಪಕ್ಷದಿಂದ ನಿರೀಕ್ಷಿಸುತ್ತೀರಿ. ಅದು ಸಿಗದಾಗ ನಿಮ್ಮ ಮನಸ್ಸು ತುಂಬ ಬೇಸರಗೊಳ್ಳುತ್ತದೆ. ಆದ್ದರಿಂದ ವೃಷಭ ರಾಶಿಯವರು ತಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳುವುದನ್ನು ಕಲಿಯಬೇಕು. ವೃಷಭ ರಾಶಿಯವರಿಗೆ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ಹಣಕಾಸಿನ ಒತ್ತಡ. ನೀವು ಸಹಜವಾಗಿಯೇ ಸುಂದರವಾದ ಮತ್ತು ಆರಾಮದಾಯಕ ಜೀವನವನ್ನು ಇಷ್ಟಪಡುತ್ತೀರಿ. ಮನೆಯಲ್ಲಿ ಐಶ್ವರ್ಯ ಇರಬೇಕು, ಬದುಕಿನಲ್ಲಿ ಕೊರತೆ ಕಾಣಬಾರದು ಎಂಬ ಬಯಕೆ ನಿಮ್ಮೊಳಗೆ ಸದಾ ಇರುತ್ತದೆ. ಆದರೆ ಕೆಲವೊಮ್ಮೆ ಈ ಆಸೆ ನಿಮಗೆ ಅನಗತ್ಯ ಖರ್ಚುಗಳನ್ನು ಮಾಡಿಸುತ್ತದೆ. ಕೈಯಲ್ಲಿ ಹಣ ಇಲ್ಲದಿದ್ದರೂ ಇತರರ ಮುಂದೆ ಕೀಳಾಗಿ ಕಾಣಬಾರದು ಎಂಬ ಕಾರಣಕ್ಕೆ ಖರ್ಚು ಮಾಡುವ ಪ್ರವೃತ್ತಿ ನಿಮ್ಮನ್ನು ಆರ್ಥಿಕ ಸಂಕಷ್ಟಕ್ಕೆ ತಳ್ಳಬಹುದು. ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ. ಯಾರಿಗೂ ಸುಲಭವಾಗಿ ಸಾಲ ಕೊಡಬೇಡಿ. ಹೊಸ ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚಿಸಿ. ಈ ಸಮಸ್ಯೆಗಳಿಂದ ಹೊರಬರಲು ಮಹಾಲಕ್ಷ್ಮೀ ದೇವಿಯ ಆರಾಧನೆ ಅತ್ಯಂತ ಶಕ್ತಿಶಾಲಿ ಪರಿಹಾರ. ಪ್ರತಿ ಶುಕ್ರವಾರ ಮನೆಯ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಬಿಳಿ ಹೂವುಗಳು ಅಥವಾ ಕಮಲದ ಹೂವಿನಿಂದ ದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ಮನೆಗೆ ಧನಲಕ್ಷ್ಮಿಯ ಪ್ರವೇಶವಾಗುತ್ತದೆ. ವಿಶೇಷವಾಗಿ ಬಡ ಮಹಿಳೆಯರಿಗೆ ಅಕ್ಕಿ, ಸಕ್ಕರೆ, ಬಟ್ಟೆ ಅಥವಾ ಬೆಳ್ಳಿಯ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಕ್ರ ಗ್ರಹದ ಅನುಗ್ರಹ ವೇಗವಾಗಿ ದೊರೆಯುತ್ತದೆ. ನಿಮ್ಮ ಮನೆಯಲ್ಲಿ ಹಣದ ಹರಿವು ನಿಧಾನವಾಗಿ ಹೆಚ್ಚಾಗಲು ಆರಂಭವಾಗುತ್ತದೆ. ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತದೆ. ಇದರ ಜೊತೆಗೆ ವೃಷಭ ರಾಶಿಯವರು ಪರಮಶಿವನ ಆರಾಧನೆಯನ್ನು ಜೀವನ ಪೂರ್ತಿ ಮಾಡಬೇಕು. ಯಾಕೆಂದರೆ ನಿಮ್ಮ ಮನಸ್ಸಿನ ಅಶಾಂತಿಯನ್ನು ಶಮನಗೊಳಿಸಿ ಸರಿಯಾದ ದಾರಿಯಲ್ಲಿ ನಡೆಯುವ ಶಕ್ತಿ ಶಿವನಲ್ಲಿ ಇದೆ. ಪ್ರತಿ ಸೋಮವಾರ ದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಹಾಲು ಅಥವಾ ಜಲಾಭಿಷೇಕ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ಕರಗುತ್ತದೆ. ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸುವುದರಿಂದ ನಿಮ್ಮ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ದೇವರ ಸ್ಮರಣೆಯೊಂದಿಗೆ ದಿನವನ್ನು ಪ್ರಾರಂಭಿಸಿ. ಮನೆಯಲ್ಲಿ ಶ್ರೀಯಂತ್ರ ಅಥವಾ ಮಹಾಲಕ್ಷ್ಮೀ ದೇವಿಯ ಚಿತ್ರವನ್ನು ಇಟ್ಟು ಪೂಜಿಸುವುದು ಅತ್ಯಂತ ಶುಭಕರ. ಮನೆಯಿಂದ ಹೊರಡುವಾಗ ಹಣೆಗೆ ಚಂದನ ಅಥವಾ ಕುಂಕುಮವನ್ನು ಇಟ್ಟುಕೊಂಡು ಹೋದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗುತ್ತದೆ. ಇಂದಿನಿಂದಲೇ ಈ ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ದೃಢವಾದ ನಂಬಿಕೆ ಮತ್ತು ಭಕ್ತಿಯಿಂದ ಮಹಾಲಕ್ಷ್ಮೀ ದೇವಿ ಮತ್ತು ಪರಶಿವನನ್ನು ಆರಾಧಿಸಿ. ಕೇವಲ 1 ಮಂಡಲ ಅಂದರೆ 48 ದಿನಗಳ ಕಾಲ ಈ ಆಚರಣೆಗಳನ್ನು ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ಆಶ್ಚರ್ಯದಿಂದ ನೋಡುವಿರಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ಮಾತಿಗೆ ಗೌರವ ಹೆಚ್ಚುತ್ತದೆ. ನಿಮ್ಮನ್ನು ನಿರ್ಲಕ್ಷಿಸಿದವರೇ ನಿಮ್ಮ ಮೌಲ್ಯವನ್ನು ಅರಿಯುತ್ತಾರೆ. ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ, ನೆಮ್ಮದಿ ಮತ್ತು ಸಂಪತ್ತು ನಿಧಾನವಾಗಿ ನಿಮ್ಮ ಕಡೆ ಬರುತ್ತದೆ. ಮಹಾಲಕ್ಷ್ಮೀ ದೇವಿ ಮತ್ತು ಪರಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಜೀವನವು ಐಶ್ವರ್ಯ, ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿಯಿಂದ ತುಂಬಿರಲಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ಓಂ ನಮಃ ಶಿವಾಯ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ.
ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.